ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ತಿಂಡಿ ಎಲ್ಲ ಆಯಿತು. ನನಗೆ ಪೇಪರು ಅಡಿಷನ್ ಶೀಟ್ ಇರುತ್ತಲ್ಲ ಅದು ತಿಂಡಿ ಎಲ್ಲ ಆಯಿತು. ತಿಂಡಿ ತಿಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೇಗನೆ ತಿಂಡಿ ತಿಂದೆ. ಇವಾಗ ನಾನು ಕಿಚನ್ದು ಕೆಲಸ ಏನಿದೆ. ಇವತ್ತು ತಿಂಡಿ ಬಂದು ಚಪಾತಿ ಮತ್ತು ನಿನ್ನೆ ಬೇಳೆ ಸಾರು ಮಾಡಿದ್ನಲ್ಲ, ಅದಕ್ಕೇ ಚಪಾತಿ ಹಾಕಿದೆ. ಇನ್ನೂ 2 ಚಪಾತಿ ಉಳ್ಕೊಂಡಿದೆ. ನೋಡೋಣ, ಮಧ್ಯಾಹ್ನಕ್ಕೆ ಮಾಮನಿಗೆ ಚಪಾತಿ ಕೊಟ್ಟು ನಾನು ಮುದ್ದೆ ಮಾಡ್ಕೊತೀನಿ. ಇಲ್ಲಾಂದರೆ ಗೊತ್ತಿಲ್ಲ, ಇಬ್ಬರು ಒಂದೊಂದು ಚಪಾತಿ ತಿಂದ್ಬಿಟ್ಟು ರೈಸ್ ಮಾಡ್ಬೋದು, ಏನೋ ಒಂದು ಆಗುತ್ತೆ. ಹಾಗೆ ಇದೆಲ್ಲ ಇವಾಗ ತೊಳಿಬೇಕು. ಪಾತ್ರೆಗಳಿದೆ, ಅದು ತೊಳಿದರೆ ಇವಾಗ ಕಿಚನ್ ಕೆಲಸ ಆಯಿತು. ಸ್ವಲ್ಪ ಕೆಲಸನ ಬೇಗ ಮುಗಿಸಿದ್ದೀನಿ. ಹಾಗೆ ಇವತ್ತು ಗುರು ಪೂರ್ಣಿಮೆ. ಯಾರೆಲ್ಲ ಗುರುಗಳಿದ್ದಾರೆ, ನನಗೆ ತುಂಬ ಜನ ಗುರುಗಳಿದ್ದಾರೆ, ಅವರಿಗೆಲ್ಲ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಏನಂದರೆ, ಅವರೆಲ್ಲ ಇವಾಗ ಎಲ್ಲೆಲ್ಲಿದ್ದಾರೋ ಏನೋ ಗೊತ್ತೇ ಇಲ್ಲ. ನಾವು ಸ್ಕೂಲು ಕಾಲೇಜೆಲ್ಲ ಬಿಟ್ಟ ಮೇಲೆ ಅವ್ರನ್ನ ಮತ್ತೆ ನೋಡೇ ಇಲ್ಲ. ತುಂಬ ಯಾವಾಗಲಾದ್ರೂ ಅಪರೂಪಕ್ಕೆ ನೋಡ್ತೀನಿ ಅಷ್ಟೇ. ಯಾವಾಗಲಾದ್ರೂ ಬಸ್ಗಳಲ್ಲಿ ಎಲ್ಲಾದರೂ ಸಿಗ್ತಾರೆ. ತುಂಬ ರೇರು, ಯಾವಾಗಲಾದ್ರೂ ಒಂದೊಂದು ಸರಿ ನೋಡೋದು. ಇಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಆ ಥರ ನೋಡಿರುವಂಥದ್ದು. ಆ ಥರ ಓಕೆ. ಇವತ್ತು ಹಾಗೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಿದ್ದಾರೆ. 2 ಬರಬೇಕಿತ್ತು. 2ರಲ್ಲಿ ಏನೋ ಒಬ್ಬರು ಬರ್ತಿದ್ದಾರೆ, ಒಬ್ಬರು ಕ್ಯಾನ್ಸಲ್ ಆಗಿದೆ, ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಅವ್ರನ್ನ ಕರ್ಕೊಬರೋದಕ್ಕೆ ಹೋಗಬೇಕು. ಅವರು ಫೋನ್ ಮಾಡೋಕ್ಕೆ ಹೇಳಿದ್ದೀನಿ. ಹೊರಟ ಮೇಲೆ ನಾನು ಇಲ್ಲಿ ಹೊರಟಿ ಕರ್ಕೊಬರುವಂಥದ್ದು. ಆ ಥರ ಯಾರು ಗೆಸ್ಟು ಏನು ಎಲ್ಲ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಕೆಲಸ ಮುಗಿಸೋಣ. ಹಾಗೆ ನಮ್ಮ ಗುಮ್ಮಿ ತೋರಿಸ್ತೀನಿ ರೀ, ತೋರಿಸ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿದ್ದಾಳೆ. ಇವಾಗ ಜಸ್ಟು ಈ ಮ್ಯಾಟು, ಅಲ್ಲಿರೋ ಮ್ಯಾಟು 2 ಎಳ್ಕೊಬಂದು, ಯಾರೂ ಇಲ್ವಲ್ಲ ಆಟ ಆಡೋಕ್ಕೆ ಅವಳಿಗೆ, 2 ಎಳ್ಕೊಬಂದು ದಿವಾನ್ ಕೆಳಗಡೆ ಬಿಟ್ಟಿರೋದು. ಏನಕ್ಕೆ ಅಂದರೆ, ಈ ಮ್ಯಾಟ್ ಒಳಗಡೆ ನುಗ್ತಾಳೆ ಅವಳು ಫುಲ್ಲು. ಇದ್ರೊಳಗಡೆ ನುಗ್ಗೋದು, ಇದ್ರೊಳಗಡೆ ನುಗ್ಬಿಟ್ಟು ಹಿಂಗೆ ಮಲ್ಕೊಂಡಿರ್ತಾಳೆ. ಆ ಥರ ಆಟ ಆಡುವಂಥದ್ದು ಇದು. ಆದರೆ ಆಗಿಲ್ಲ. ಆವಾಗ 2 ಮ್ಯಾಟ್ನು ತೊಗೊಬಂದು ದಿವಾನ್ ಕೆಳಗಡೆ ಬಿಟ್ಟಿರುವಂಥದ್ದು. ಇವಾಗ ನಿದ್ದೆ ಬರ್ತಿದೆ, ನಿದ್ದೆ ಮಾಡೋ ಟೈಮು. ಇವಾಗ ಮಲ್ಕೋತಾಳೆ. ಆಮೇಲೆ ಪೇಪರು, ಆ ಆಟ ಆಡೋ ಟೈಮಲ್ಲಿ ಅಲ್ಲೇನಾದರೂ ಕೆಳಗಡೆ ಪೇಪರೆಲ್ಲ ಇದ್ದರೆ ಆ ಪೇಪರಲ್ಲೇ ಎಳ್ಕೊಬಂದು ಕಿತ್ತು ಒದ್ರಿ ಎಲ್ಲ ಪೀಸ್ ಮಾಡಾಕಿ ಅಲ್ಲಲ್ಲಿ ಮಾಡಿರ್ತಾಳೆ. ಇವಾಗ ಏನು ಗೊತ್ತಿಲ್ಲದಿರೋ ಪೆದ್ದಿ ಥರ ನಿದ್ದೆ ಮಾಡೋದು ಅಲ್ಲ ಗೋಮಿ. ಓಕೆ. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ. ಹಾಗೆ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ತುಂಬ ಅಂದರೆ ಹೇಳೋದು ತುಂಬ ಜನ ಟೀಚರ್ಸ್ ಇದ್ದಾರೆ. ಆದರೆ ಒಬ್ಬರ ಬಗ್ಗೆ ಹೇಳೋಣ ಅಂಥೇಳಿ, ಯಾರಾದರೂ ಒಬ್ಬರು ಟೀಚರ್ಸ್ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ತುಂಬ ಜನ ಟೀಚರ್ಸ್ ಬಗ್ಗೆ ಹೇಳಿದ್ರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಒಬ್ಬರು ಟೀಚರ್ ಬಗ್ಗೆ ಮಾತಾಡೋಣ ಅಂಥೇಳಿ. ಅಂದರೆ ತಾಯಿಯೇ ಮೊದಲ ಗುರು, ನೆಕ್ಸ್ಟು ಅದಾದಮೇಲೆ ಟೀಚರ್ಸ್ಗಳೇ. ಅಂದರೆ ಫಸ್ಟು ಟೀಚರ್ ಬಂದು ನಮಗೆ ಗೀತಾ ಅಂತೇಳಿ ಅವ್ರ ಹೆಸರು. ಅವರು ಬನ್ನೂರಿಂದ ಬರ್ತಾಯಿದ್ರು ನಮಗೆ ಟೀಚ್ ಮಾಡೋದಕ್ಕೆ ಅಂಥೇಳಿ. ನನಗೆ ಬುದ್ಧಿ ಇರೋ ಅಂದರೆ ನೆನಪಿರೋ ಥರ ಅವರು ತುಂಬ ಒಳ್ಳೆ ಟೀಚರು, ಮತ್ತು ಚೆನ್ನಾಗಿ ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಿರುವಂಥ ಟೀಚರ್ ಅವರು. ಅಂದರೆ ತುಂಬ ಜನ ಟೀಚರ್ ಇದ್ದಾರೆ. ಫಸ್ಟ್ ನಾನು ಆವಾಗ 3ನೇ ಕ್ಲಾಸು. ಆ ಟೀಚರ್ ಬರೋಕ್ಕಿಂತ ಬೇರೆ ಟೀಚರ್ ಇದ್ದರು, ಆದರೆ ಅವರು ನೆನಪಿಲ್ಲ ನನಗೆ. ಆವಾಗ ನಮ್ಮಮ್ಮ ಎಲ್ಲ ಏನು ಮಾಡಿದ್ರು ಅಂದರೆ, ನಮ್ಮನ್ನ ಈ ಸಮ್ಮರ್ ಹಾಲಿಡೇನ ಏನಾದರೂ ಬಂದರೆ ಆ ಟೈಮಲ್ಲಿ ಅವಾಗೆಲ್ಲ ಈ ಥರ ಪಾಂಪ್ಲೆಟ್ ಎಲ್ಲ ಹಂಚೋದೆಲ್ಲ ಇರಲಿಲ್ಲ, ಇತ್ತು ಅನಿಸುತ್ತೆ. ಆದರೆ ಆವಾಗ ಹೇಗಿತ್ತು ಅಂದರೆ, ಅವರು ಮನೆಗೆ ಬಂದು ನಾವು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತೀವಿ, ಕಾನ್ವೆಂಟ್ಗೆ ಹಾಕಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಹೇಳ್ಕೊಡಲ್ಲ, ಆ ಥರ ಎಲ್ಲ ಬಂದು ಮನೆಗೆ ಹೇಳ್ತಾಯಿದ್ರು ಬಾಯಿ ಬಿಟ್ಟು, ಈ ಥರ ಇರುತ್ತೆ, ನಿಮ್ಮ ಮಕ್ಳು ಇಂಗ್ಲೀಷ್ ಕಲಿತಾರೆ, ಏನೋ ಇನ್ನೂ ಚೆನ್ನಾಗಿ ಓದಿಸ್ತೀವಿ, ಆ ಥರದನ್ನೆಲ್ಲ ಪೇರೆಂಟ್ಸ್ಗಳಿಗೆ ಮನೆಗೆ ಬಂದು ಹೇಳ್ತಾಯಿದ್ರು.
ಆವಾಗ ನಮ್ಮೂರಲ್ಲಿ ಸುಮಾರು ಆ ಇಯರು ಅಂದರೆ ಆ ವರ್ಷ ಸುಮಾರು 5ರಿಂದ 6 ಜನ ಮಕ್ಕಳನ್ನ ಸ್ಕೂಲಿಂದ ತೆಗೆದು ಕಾನ್ವೆಂಟ್ಗೆ ಹಾಕಿದ್ರು. ಅದು ಬಂದು ವಿಶ್ವಪ್ರಜ್ಞಾ ಕಾನ್ವೆಂಟ್ ಅಂತೇಳಿ. ನಮ್ಮಮ್ಮನಿಗೆ ಏನು ಗೊತ್ತು ಅಂದರೆ ಅಲ್ಲಿ ಇಂಗ್ಲೀಷ್ ಕಲಿಸ್ತಾರೆ, ಚೆನ್ನಾಗಿ ಓದಿಸ್ತಾರೆ, ಅಷ್ಟು ಮಾತ್ರ ಗೊತ್ತು. ಆದರೆ ಅಲ್ಲಿ ಫೀಸ್ ಇರುತ್ತೆ ಮಂತ್ಲಿ, ಅಂದರೆ ತಿಂಗ ಫೀಸ್ ಕೊಡಬೇಕು, ಅಡ್ವಾನ್ಸ್ ಫೀಸ್ ಕೊಡಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿರೋದು ಕಾನ್ವೆಂಟ್ಗೆ ಹಾಕಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಷ್ಟೇ ಮಾತ್ರ ಗೊತ್ತಿರೋದು. ಆವಾಗ ಹಿಂಗೆ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ನನ್ನ ಮಗಳನ್ನೂ ಹಾಕಿದ್ದೀನಿ, ನನ್ನ ಮಗನ ಹಾಕಿದ್ದೀನಿ, ಈ ಥರ ಎಲ್ಲ ಹೇಳುವಾಗ ನಮ್ಮಮ್ಮ ನೀನು ನನ್ನ ಮಗಳನ್ನೂ ಹಾಕಿದ್ದೀನಿ ಅಂದ್ಬಿಟ್ಟು ನನ್ನನ್ನು ಕಳಿಸಿದ್ರು. ಸುಮಾರು 5-6 ಜನ ಮಕ್ಕಳನ್ನ ಕಾನ್ವೆಂಟಿಗೆ ಹಾಕಿದ್ರು. ನಾವು 3ನೇ ಕ್ಲಾಸು, ಆವಾಗ ಗೌರ್ಮೆಂಟ್ ಸ್ಕೂಲಲ್ಲಿ, ಅಂದರೆ ನಮ್ಮೂರಲ್ಲೇ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಓದುವಾಗ ನಾವು 3ನೇ ಕ್ಲಾಸು. ಆದರೆ ಕಾನ್ವೆಂಟ್ಗೆ ಹಾಕಿದಾಗ ನಾವು 1ನೇ ಕ್ಲಾಸು, ಎಲ್ಲರೂ 1ನೇ ಕ್ಲಾಸ್ಗೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನಾವು ಅಲ್ಲಿ ಎಷ್ಟನೇ ಕ್ಲಾಸ್ ಅಂದಾಗ ನಾವೇನು ಹೇಳ್ತೀವಿ ಹೇಳಿ, 3ನೇ ಕ್ಲಾಸ್ ಅಂತಲೇ ಹೇಳೋದು. ಅವಾಗ ಅವರು ನೀವು 3ನೇ ಕ್ಲಾಸ್ ಅಲ್ಲ 1ನೇ ಕ್ಲಾಸ್ ಅಂತ ಹೇಳಬೇಕು ಅಂತ ಹೇಳಿದ್ರು. ಅಲ್ಲಿಂದ ನಮಗೆ 1ನೇ ಕ್ಲಾಸು 1ರಿಂದ ಓದುವಂಥದ್ದು. ಸುಮಾರು ನಾವು 5-6 ಜನ ಮಕ್ಕಳು ಕೂಡ ಒಂದು 15 ಡೇಸು ಕಾನ್ವೆಂಟ್ಗೆ ಹೋಗ್ತಿದ್ವಿ, ಎಲ್ಲರೂ ಒಟ್ಟಿಗೆ ಹೋಗೋದು. ಆವಾಗ ಏನಾಯಿತು ಅಂದರೆ ಹೋಗ್ತಾ 15 ಡೇಸ್ ಆದಮೇಲೆ ನಮಗೆ ಯೂನಿಫಾರ್ಮ್, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ಅವಾಗ ಯೂನಿಫಾರ್ಮ್ ಇರಲಿಲ್ಲ. ಅಂದರೆ ನಾನು ಓದೋ ಟೈಮಲ್ಲಿ 4th ಯೂನಿಫಾರ್ಮ್ ಇರಲಿಲ್ಲ, ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾಯಿದ್ದು. ಅಲ್ಲಿ ಕಾನ್ವೆಂಟಲ್ಲಿ ಯೂನಿಫಾರ್ಮ್ ಹೊಲಿಯೋಕ್ಕೆ ಹೇಳಿದ್ರು, ಮತ್ತು ಶೂ, ಸಾಕ್ಸು ಈ ಥರದ್ದು, ಮತ್ತು ಇನ್ನು ಫೀಸ್ ಬಗ್ಗೆ ಮಂತ್ಲಿ ಇಷ್ಟು ಫೀಸ್ ಕೊಡಬೇಕು, ಮತ್ತು ಅಡ್ವಾನ್ಸ್ ಫೀಸ್ ಅಂತೇಳಿ ಇಷ್ಟು ಕೊಡಬೇಕು, ಆ ಥರದ್ದೆಲ್ಲ ಹೇಳಿದ್ರು. ಆವಾಗ ನಮ್ಮೂರಿಗೆ ಈ ಗೀತಾ ಅನ್ನೋ ಟೀಚರ್ ಇದ್ದಾರಲ್ಲ, ಅವರು ನಮ್ಮೂರಿಗೆ ಹೊಸ್ದಾಗಿ ಬಂದರು. ಆ ಟೀಚರ್ ಬಂದಾಗ ನಾವು ಹೋಗ್ತಿದ್ವಿ, ಕಾನ್ವೆಂಟಿಗೆ ಹೋಗ್ತಾಯಿದ್ವಿ. ಆಮೇಲೆ ಯಾವಾಗ ಇವರು ಕಾನ್ವೆಂಟಲ್ಲಿ ನಮಗೆ ಫೀಸ್ 50 ರೂಪಾಯಿ ಫೀಸು, ತಿಂಗ ಬರೀ 20 ರೂಪಾಯಿ, ಅಂದರೆ ಮಂತ್ಲಿ ಫೀಸ್ ಬಂದು ಬರೀ 20 ರೂಪಾಯಿ, ಅಡ್ವಾನ್ಸ್ ಫೀಸ್ ಬಂದು ಬರೀ 50 ರೂಪಾಯಿ. ನಾನು ಬಂದುಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ದೆ, ಈ ಥರ ಏನಂದರೆ ಬಟ್ಟೆ ಹೊಲಿಸ್ಬೇಕು, ಶೂ ತೊಗೋಬೇಕು, ಅಲ್ಲಿ ಏನೇನೆಲ್ಲ ಹೇಳಿದ್ರು. ಆಮೇಲೆ ತಿಂಗ 20 ರೂಪಾಯಿ ಕೊಡಬೇಕಂತೆ, ಆಮೇಲೆ ಈ ಥರ ಅಡ್ವಾನ್ಸ್ ಅಂತೇಳಿ 50 ರೂಪಾಯಿ ಕೊಡಬೇಕಂತೆ ಅಂತೇಳಿ ನಮ್ಮ ಅಮ್ಮನಿಗೆ ಬಂದು ಹೇಳ್ದೆ. ಆವಾಗ ನಮ್ಮಮ್ಮ ಚೆನ್ನಾಗಿ ಬೈಯೋದು ಅವರಿಗೆ. ಅದೇನು ಇಂಗ್ಲೀಷ್ ಕಲಿಸ್ತೀನಿ ಅಂದರು, ನೋಡಿದ್ರೆ ಇವಾಗ ದುಡ್ಡಿಸ್ಕೊಬಾ ಅಂತ ಹೇಳಿದಾರೆ, ನಿನಗೆ ಈ ಬಟ್ಟೆ ಹಾಕೋಬಾ ಅಂತ ಹೇಳಿದಾರೆ, ಈ ಬಟ್ಟೆ ಹೊಲಿಸು ಅಂತ ಹೇಳಿದಾರೆ, ಶೂ ತೊಗೊಡ್ಬೇಕಾ ನಿಮಗೆಲ್ಲ ಅಂತೇಳ್ಬಿಟ್ಟು ನಾವು 1-2 ದಿನ ಅವರು ತಲೆಗೆ ಹಾಕ್ಕೊಂಡಿರಲಿಲ್ಲ. ಯಾವಾಗ 3ನೇ ಸರಿ ನೀವು ದುಡ್ಡಿಸ್ಕೊಬಂದಿಲ್ಲ ಅಂದರೆ ನೀವು ನಾಳೆಯಿಂದ ಕಾನ್ವೆಂಟಿಗೆ ಬರಬಾರ್ದು ಅಂತ ಹೇಳಿದ್ರು. ಆವಾಗ ಇವರಿಗೆ ಕೋಪ ಬಂದ್ಬಿಡ್ತು. ಈ ಥರ ಎಲ್ಲ ಹೇಳ್ಬಿಟ್ಟು ಇವಾಗ ಇದು ಬೇಕು ಅದು ಬೇಕು ಅಂತಾರೆ. ಇಲ್ಲಿ ನೋಡು ಏನು ಕೇಳಲ್ಲ, ಹೋಗ್ರಿ ಇಲ್ಲಿಗೆ ಅಂದ್ಬಿಟ್ಟು. ಆವಾಗ ಈ ಬನ್ನೂರಿಂದ ಒಬ್ಬರು ಟೀಚರ್ ಬರ್ತಿದ್ರು, ಗೀತಾ ಟೀಚರ್ ಅಂತ ಏನು ಹೇಳ್ದೆ, ಅವರು ಅಷ್ಟೊತ್ತಿಗೆ ಬಂದು ಒಂದು ವಾರ ಏನೋ ಆಗಿತ್ತು. ಅವಾಗ ಎಲ್ಲರಿಗೂ ಈ ಟೀಚರು ಅಂದರೆ ಅಲ್ಲಿ ಹೋಗ್ತಿದ್ದ ಮಕ್ಕಳಿಗೆ ಈ ಟೀಚರ್ ತುಂಬ ಒಳ್ಳೆಯವರು, ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಆವಾಗ ನಮ್ಮಮ್ಮ ಅದು ಕಾನ್ವೆಂಟ್ ಎಲ್ಲ ಬೇಡ, ನೀನು ಇಲ್ಲಿಗೆ ಈ ಸ್ಕೂಲ್ಗೆ ಹೋಗು, ಅದೇನು ಹೇಳ್ಕೊಡ್ತಾರೆ ಇಲ್ಲಿ ಹೇಳ್ಕೊಡೋದೇ ಬೇರೆ ಅಲ್ಲೇ ಹೇಳ್ಕೊಡೋದೇ ಬೇರೆ, ನಾವು ಹೋಗು ಇಲ್ಲಿಗೆ ಅಂದ್ಬಿಟ್ಟು ಏನು ಮಾಡಿದ್ರೆ ಈ ಸ್ಕೂಲಿಗೆ ಕಳಿಸ್ಬಿಟ್ರು, ಕಾನ್ವೆಂಟ್ ಬಿಡಿಸ್ಬಿಟ್ರು. ಅಂದರೆ ಕಳಿಸ್ತಿದ್ರು ಅನಿಸುತ್ತೆ. ಫೀಸು ಮತ್ತು ಬುಕ್ಸು ಮತ್ತು ಇದೇನಿದು ಯೂನಿಫಾರ್ಮು, ಶೂ, ಸಾಕ್ಸ್ ಎಲ್ಲ ಹೇಳಿದ್ರಲ್ಲ, ಆವಾಗ ಇವರಿಗೆ ಅದೆಲ್ಲ ಕೊಡಬೇಕು ಅಂತೇಳಿ ಇವರು ಬಿಡಿಸಿದ್ದು. ಅದೆಲ್ಲ ಏನೂ ಇಲ್ಲ, ಫ್ರೀ ಅಂದಿದ್ರು. ಇವರು ಅದೇ ಕಾನ್ವೆಂಟಿಗೆ ಕಳಿಸ್ತಾಯಿದ್ರು. ಅಲ್ಲಿ ಯಾವಾಗ ಇದೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಬೇಡ ಅನ್ನಿಸ್ಬಿಡ್ತು ಇವರಿಗೆ. ದುಡ್ಡು ಕೊಟ್ಟು ಓದಿಸ್ಬೇಕಾ, ಬೇಡ, ಇಲ್ಲಾದರೆ ಫ್ರೀ, ಬುಕ್ಸ್ ಎಲ್ಲ ಅವರೇ ಕೊಡ್ತಾರೆ, ಎಲ್ಲ ಅವ್ರದ್ದೇ, ಏನಕ್ಕೆ ಅಲ್ಲಿಗೆ ಹೋಗಬೇಕು ಅಂತೇಳಿ ಆ ಸ್ಕೂಲ್ನ ಬಿಡಿಸ್ಬಿಟ್ಟು ನಮ್ಮನ್ನು ಕಾನ್ವೆಂಟ್ನ ಬಿಡಿಸಿ ಸ್ಕೂಲಿಗೆ ಹಾಕಿದ್ದು. ಗೀತಾ ಟೀಚರ್ ಅಂತ ಹೇಳಿದ್ರು, ಅವರು ತುಂಬ ಒಳ್ಳೆ ಟೀಚರು. ನನಗೆ ಅದರಲ್ಲೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನನಗೆ ಇವಾಗಲೂ ಅವ್ರ ಫೋಟೋಸ್ ಎಲ್ಲ ಇದೆ, ಎಲ್ಲಿದೆ ಅಂತ ಗೊತ್ತಿಲ್ಲ, ಸಿಕ್ತಾಗ ಬೇಕಾದ್ರೆ ತೋರಿಸ್ತೀನಿ. ನನಗೆ ಯಾವ ಥರ ಹೆಲ್ಪ್ ಮಾಡ್ತಿದ್ರು ಅಂದರೆ ಫಸ್ಟು ಮಕ್ಕಳ ಬಗ್ಗೆ ಹೇಳ್ತೀನಿ. ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ತಿದ್ರು ಅಂದರೆ, ನಾನು ಅಷ್ಟು ದಿನ ಸ್ಕೂಲಿಗೆ ಹೋಗಿದ್ದಕ್ಕಿಂತ ಈ ಟೀಚರ್ ಬಂದಮೇಲೆ ಹೋದ್ಮೇಲೆ ಒಂಥರ ಚೆನ್ನಾಗಿರ್ತಿತ್ತು. ಈ ಟೀಚರ್ ಏನಂದರೆ ಒಂದು ಕ್ವಶನ್ ಕೇಳಿದ್ಮೇಲೆ ಅದು ಆನ್ಸರ್ ಯಾರು ಮಾಡ್ತಾರೆ ಅವರಿಗೆ ಪೆನ್ಸಿಲ್ ಕೊಡುವಂಥದ್ದು,
ಮತ್ತು ಪೆನ್ ಕೊಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಈ ಟೀಚರು. ಅವಾಗ ಎಲ್ಲರೂ ಅವ್ರು ಏನಾದ್ರು ಕ್ವಶನ್ ಕೇಳಿದ್ರೆ ಅಥವಾ ಚೆನ್ನಾಗಿ ಓದಿದ್ರೆ ಅವ್ರಿಗೆ ಕೊಡ್ತಿದ್ರಲ್ಲ, ಅವಾಗ ನಮಗೆ ಖುಷಿ, ನಾನು ಓದಬೇಕು, ನಾನು ಇದು ಮಾಡಬೇಕು ಅನ್ನೋದು ಒಂದು ಏನಂದರೆ ಚೆನ್ನಾಗಿ ಓದಬೇಕು, ನಾವು ಅವ್ರ ಹತ್ರ ಪೆನ್ಸಿಲ್ ಇಸ್ಕೋಬೇಕು ಅಥವಾ ಪೆನ್ ಇಸ್ಕೋಬೇಕು, ಈ ಥರ ಆ ಥರದ್ದೆಲ್ಲ ಆಸೆ ಹುಟ್ಟಿಸ್ತಾಯಿದ್ರು. ಹಾಗೆ ಅವರು ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಆ ಥರ ಕೊಡ್ತಾಯಿದ್ರು. ಆ ಥರ ಇದ್ದರು ಅವರು ಟೀಚರು. ತುಂಬ ಅಂದರೆ ತುಂಬ ಚೆನ್ನಾಗಿ. ಆಮೇಲೆ ಮನೇಲಿ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿದರೆ ಅದನ್ನ ತೊಗೊಬಂದು ಮಕ್ಳಿಗೆಲ್ಲ ಶೇರ್ ಮಾಡ್ತಿದ್ರು. ಅಂದರೆ ಒಂದು ಮಕ್ಕಳು ಒಂದು 15 ಮಕ್ಕಳಿದ್ರು ಅಂದ್ಕೊಂಡಿದ್ದೀನಿ ಅಷ್ಟೇ, 15 ಮಕ್ಕಳು, ಅದೇ ಜಾಸ್ತಿನೇ. ಅಷ್ಟು ಮಕ್ಳಿಗೆಲ್ಲ ತೊಗೊಬಂದು ಶೇರ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಏನಂದರೆ, ಯಾವುದಾದ್ರೂ ಒಂದು ಲೆಸನ್ ಎಲ್ಲ ಓದಬೇಕಾದ್ರೆ ಆ ಲೆಸನಲ್ಲಿ ಯಾವುದಾದ್ರೂ ಫ್ರೂಟ್ಸು ಅದೆಲ್ಲ ಬಂತು ಅಂದರೆ, ಆ ಫ್ರೂಟ್ಸ್ ಬಗ್ಗೆ ನಮಗೆ ಹಳ್ಳಿಯಲ್ಲಿ ಅದೆಲ್ಲ ಗೊತ್ತಿರ್ತಿರ್ಲಿಲ್ಲ. ಈ ಚೆರಿ ಹಣ್ಣು ಇರ್ಬೋದು, ಇನ್ನೊಂದು ಅದೆಲ್ಲ ಏನಾದರೂ ಮಾತಾಡ್ಬೇಕಾದ್ರೆ ಬಂದರೆ ಅವರಿಗೆ ಬಾಯಿಂದ ಈ ಥರ ಫ್ರೂಟ್ಸ್ ತಿಂದಿದ್ದೀರಾ ಅಂತೆಲ್ಲ ಕೇಳೋರು. ನಾವು ಯಾರಾದರೂ ಇಲ್ಲ ಅಂತಂದರೆ ಆವಾಗ ಅದನ್ನು ನಾನು ತಂದು ನಿಮಗೆಲ್ಲ ತೋರಿಸ್ತೀನಿ ಆ ಹಣ್ಣನ್ನ ಅಂತೇಳಿ. ಅದು ಮತ್ತು ಅದನ್ನು ತೊಗೊಬಂದು ಆ ಫ್ರೂಟ್ಸ್ನ ತಂದು ಇದೆ ಅದು ಹಣ್ಣು ಅಂತೇಳಿ ಅದ್ರ ಹೆಸರೆಲ್ಲ ಹೇಳಿ ಎಲ್ಲರಿಗೂ ಕೊಡ್ತಾಯಿದ್ರು. ಆವಾಗ ನಮಗೆ ಖುಷಿಯಾಗೋದು, ಒಳ್ಳೆ ಟೀಚರ್ ಅಂತೇಳಿ. ಆಮೇಲೆ ನನಗೆ ಅಂತೂ ಅಂದರೆ ಅವರು ಪೇರೆಂಟ್ಸ್ಗಳ ಜೊತೆನೂ ಅಷ್ಟೇ ಬೆರೆತು ಚೆನ್ನಾಗಿ ಮಕ್ಳ ಜೊತೆ ಯಾವ ಥರ ಮಾತಾಡ್ತಿದ್ರು ಅದೇ ಥರನೇ ಒಬ್ಬೊಬ್ಬರು ಮಕ್ಕಳು ಪೇರೆಂಟ್ಸ್ ಇರ್ತಿದ್ರಲ್ಲ, ಅಪ್ಪ ಅಮ್ಮ, ಅವ್ರ ಜೊತೆನೂ ಅಷ್ಟೇ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡೋರು. ಆವಾಗ ನಮ್ಮಮ್ಮ ಸ್ವಲ್ಪ ಕ್ಲೋಸಾಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಆಗೋದ್ರು. ಆಮೇಲೆ ನಮ್ಮ ಅಕ್ಕ ಪೂಜಾ ಅಮ್ಮ ಇದ್ದಾರಲ್ಲ, ಅವರು ಸ್ಕೂಲೆಲ್ಲ ಬಿಡಿಸ್ಬಿಟ್ಟಿದ್ರು ನಮ್ಮಮ್ಮ. 4ನೇ ಕ್ಲಾಸ್ ಆದಮೇಲೆ ಅವಳು ಸುಮಾರು ಒಂದು 13 ವರ್ಷ ಇರ್ಬೋದು. ಅದಾದಮೇಲೆ ನಮ್ಮಮ್ಮ ಸರಿಯಾಗಿ ಕಳಿಸ್ತಾ ಇರಲಿಲ್ಲ ಅವಳನ್ನ ಸ್ಕೂಲಿಗೆ. ಆವಾಗ ನಮ್ಮ ಅಮ್ಮನಿಗೆ ಅವ್ರಿಗೆ ಬುದ್ಧಿ ಹೇಳಿ ಮಕ್ಕಳನ್ನೆಲ್ಲ ಆ ಥರ ಎಲ್ಲ ಮಡಿಕೋಬಾರ್ದು, ಅಂದರೆ ಸ್ಕೂಲಿಗೆ ಕಳಿಸ್ಬೇಕು, ಓದಬೇಕು ಮಕ್ಕಳು, ನಿಮ್ಮ ಥರನೇ ನೀವು ಮಕ್ಕಳನ್ನು ಮಾಡಬಾರ್ದು ಅಂತೇಳಿ. ಆಮೇಲೆ ನಮ್ಮ ಅಕ್ಕನ 5th ಸ್ಟ್ಯಾಂಡರ್ಡಿಗೆ ಕಳಿಸಿದ್ದು. ಅವಳು 5th ಹೋದಾಗಲೇ 14 ವರ್ಷ ಅಂದ್ಕೊಂಡಿದ್ದೀನಿ ನನಗೆ ನೆನಪಿರೋ ಥರ 13ರಿಂದ 14 ವರ್ಷ. ಆವಾಗ ಅವಳನ್ನ ಮತ್ತೆ ಸ್ಕೂಲಿಗೆ ಕಳಿಸಿದ್ದು ಆ ಟೀಚರಿಂದನೇ. ಆ ಥರ ಎಲ್ಲ ಹೇಳೋದು. ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಅದೇ ಥರನೇ ಹೇಳ್ತಾಯಿದ್ರು, ಆ ಥರ ಎಲ್ಲ ಮಾಡಬಾರ್ದು, ಓದಿಸಿ ಮಕ್ಕಳಿಗೆ ಚೆನ್ನಾಗಿ ಪಾಠ ಎಲ್ಲ, ಅಂದರೆ ನಿಮ್ಮ ಥರನೇ ನಿಮ್ಮ ಮಕ್ಕಳೆಲ್ಲ ಆಗಬಾರ್ದು ಅಂತೇಳಿ ಆ ಮಕ್ಕಳಿಗೆ ಅಂದರೆ ಪೇರೆಂಟ್ಸ್ಗೆಲ್ಲ ಹೇಳಿ ಆವಾಗ ಪೇರೆಂಟ್ಸ್ಗೆ ಮೋಟಿವೇಶನ್ ಮಾಡ್ತಿದ್ರು. ಒಂದು ರೀತಿ ಒಳ್ಳೆ ರೀತಿ ಮೋಟಿವೇಶನ್ ಮಾಡಿ ಹೇಳಿ ಆಮೇಲೆ ಅವ್ರನ್ನೆಲ್ಲ ಸ್ಕೂಲಿಗೆ ಕರೆಸ್ಕೊತಾಯಿದ್ರು. ಚೆನ್ನಾಗಿತ್ತು. ಆವಾಗಲೇ ಒಂಥರ ಲೈಫ್ ಸಖತ್ತಾಗಿತ್ತು. ನಾನು ಅವಾಗವಾಗ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಈ ಥರ ಇತ್ತು ಅಂತೇಳಿ. ನಮಗೆ ಒಂದೇ ಬುಕ್ಸ್ ಇದ್ದಿದ್ದು, ಅದರಲ್ಲೇ ನಮಗೆ ಕನ್ನಡ ಇತ್ತು, ಇಂಗ್ಲೀಷು ಮತ್ತು ಹಿಂದಿ 2 ಬಿಟ್ಟು ಇನ್ನೆಲ್ಲ ಇತ್ತು. ಆಗ ಕನ್ನಡ, ಗಣಿತ, ಸಮಾಜ, ವಿಜ್ಞಾನ 4 ಒಂದೇ ಬುಕ್ಕಲ್ಲಿ ಅವರೇ ಎಲ್ಲ ಕೊಡ್ತಾಯಿದ್ರು. ನಾವು ಅವಾಗ ಪೆನ್ ತೊಗೊಳ್ತಿರ್ಲಿಲ್ಲ, ರೀಫಿಲ್ ಇದ್ದಿಲ್ಲ, ಅದು ಬಂದು 50 ಪೈಸಾ ಇರ್ತಿತ್ತು. ಆ ರೀಫಿಲ್ ತೊಗೊಂಡು ಬರಿತಾ ಇದ್ವಿ. ಈಗಿನ ಮಕ್ಕಳು ವೆರೈಟಿ ಪೆನ್ಗಳು ತೊಗೊಂಡು ಬರಿತಿರ್ತಾರೆ, ಅವಾಗೆಲ್ಲ ಬರೀ ರೀಫಿಲು. ಆ ರೀಫಿಲ್ ಬಂದು ಒಂದ್ಸರಿ ಪೆನ್ ತಗೊಳ್ತಾಯಿದ್ರು, ಆಮೇಲೆ ನೆಕ್ಸ್ಟ್ ಟೈಮಿಂದ ರೀಫಿಲು 50 ಪೈಸಾ ಕೊಟ್ಟು ರೀಫಿಲ್ ತೊಗೊಂಡು ಅದ್ರೊಳಗಡೆ ಹಾಕೊಂಡು ಬರೀವಂಥದ್ದು. ಆ ಥರ ಪದೇ ನಮಗೆ ಪೆನ್ನೆಲ್ಲ ತಗೊಳ್ತಾ ಇರಲಿಲ್ಲ, ಆ ಥರ ಇರ್ತಿತ್ತು. ಚೆನ್ನಾಗಿರ್ತಿತ್ತು. ಮತ್ತು ಆ ಟೀಚರು ಹೇಗೆ ಅಂದರೆ ನನಗೆ ತುಂಬ ಬಟ್ಟೆಗಳನ್ನ ತಂದು ಕೊಡ್ತಾಯಿದ್ರು. ಅಂದರೆ ಅವ್ರ ಅಕ್ಕನ ಮಗಳೆಲ್ಲ ಇದ್ರಂತಲ್ಲ, ಅವ್ರದ್ದು ಬಟ್ಟೆಗಳು ಏನಂದರೆ ಅವರು ಸ್ವಲ್ಪ ದೊಡ್ಡ ಹುಡುಗಿ ಆದಮೇಲೆ ಅದು ಬಟ್ಟೆ ಚಿಕ್ಕದು ಅನ್ಸಲ್ಲ, ಆ ಬಟ್ಟೆಗಳನ್ನ ನನಗೆ ತಂದು ಕೊಡ್ತಿದ್ದೆ. ಹೆಚ್ಚಾಗಿ ನನಗೇ ತಂದು ಕೊಟ್ಬಿಟ್ಟು ಹೆಚ್ಚಾಗಿ ನನಗೆ ಅಂದರೆ ಕೊಡೋದೆಲ್ಲ ಮಾಡ್ತಾಯಿದ್ರಲ್ಲ, ಆವಾಗ ಬೇರೆಯವರಿಗೆ ಅನ್ಸೋದು, ಅಂದರೆ ಹೊಟ್ಟೆ ಕಿಚ್ಚ ಏನೋ ಗೊತ್ತಿಲ್ಲ, ಏನೋ ನೀವು ಅವರೊಬ್ರಿಗೆ ಆ ಟೀಚರ್ ಬಗ್ಗೆ ಆ ಥರ ಮಾಡ್ತಾರೆ, ಏನೋ ನೀವು ಅವರೊಬ್ರಿಗೇ ಬಟ್ಟೆ ಎಲ್ಲ ತಂದು ಕೊಡ್ತೀರಾ, ಇಲ್ಲಿ ಬೇರೆ ಮಕ್ಕಳಿಲ್ವ, ಅವರಿಗೆಲ್ಲ ನೀವು ಕೊಡೋದೇ ಇಲ್ಲ ಬಟ್ಟೆ, ಹಾಗೆ ಹೀಗೆ ಅಂತ ಅವರು ಹೇಳ್ತಾಯಿದ್ರು. ಆವಾಗ ಆ ಟೀಚರು ನಮ್ಮ ಅಮ್ಮನ ಹತ್ರ ಹೇಳಿದರು, ಈ ಥರ ನೋಡಿ ನಮ್ಮ ಅಮ್ಮನ ಹೆಸರು ದೇವಮ್ಮ ಅಲ್ವಾ, ಅದಕ್ಕೆ ದೇವಮ್ಮವರೇ ನೋಡಿ ಇವರೆಲ್ಲ ಹಿಂಗೆಲ್ಲ ಅಂತಾರೆ. ನನಗೆ ಅವರಿಗೆಲ್ಲ ಕೊಡಬಾರ್ದು ಅಂತ ಏನಿಲ್ಲ, ಆದರೆ ಅವರು ಅದನ್ನು ಈಸ್ಕೋತಾರ ಏನೋ ಅನ್ನೋದು ಒಂದು ಭಯ ಅಷ್ಟೇ. ಇವಾಗ ನೀವು ನೋಡಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ಈಸ್ಕೋತೀರಾ, ನೀವೇನು ಅನ್ನಲ್ಲ, ಅವ್ರು ಯಾವ ಥರ ಇರ್ತಾರಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾನು ಕೊಡೋಲ್ಲ ಅಷ್ಟೇ. ಅದಕ್ಕೆ ನಿಮಗೆ ಅವರೊಬ್ಬರೇನ ಕಣ್ಣಿಗೆ ಕಾಣಿಸೋದು, ನಾವ್ಯಾರೋ ಕಾಣಿಸಲ್ವಾ ಹಂಗೆ ಹಿಂಗೆ ಅಂತ. ಅಂದರೆ ಅವ್ರು ಕೊಡೋ ಬಟ್ಟೆ ಏನಾಗಿರ್ತಿತ್ತು ಅಂದರೆ ಸ್ವಲ್ಪ
ಸಣ್ಣ ಪುಟ್ಟ ಸ್ಟಿಚಿಂಗ್ ಹೋಗ್ತಿತ್ತು, ಏನಾದರೂ ಒಂದು ಸಣ್ಣ ಪುಟ್ಟದಾಗಿರ್ತಿತ್ತು, ಚೆನ್ನಾಗಿರ್ತಿತ್ತು, ಬಟ್ಟೆಗಳು ಮಾತ್ರ ಚೆನ್ನಾಗಿರ್ತಿತ್ತು, ಅದೇ ಸಣ್ಣ ಪುಟ್ಟ ಸ್ಟಿಚಿಂಗ್ ಅದಿದು ಹೋಗಿರ್ತಿತ್ತು. ಆಮೇಲೆ ಯಾವಾಗ ಅವ್ರಿಗೂ ಆ ಟೀಚರ್ಗೆ ಆ ಥರ ಅಂದರು, ಆವಾಗ ಟೀಚರ್ ಏನು ಮಾಡಿದ್ರು, ಬೇರೆಯವ್ರಿಗೂ ಅವರು ಬಟ್ಟೆಗಳನ್ನ ಅವ್ರ ಅಕ್ಕನ ಮಕ್ಕಳದು, ಅವ್ರಿಗೆ ಒಬ್ಬರೇ ಮಗ ಇದ್ದಿದ್ದು ಅಕ್ಷಯ್ ಅಂತೇಳಿ, ಆದರೆ ಅವ್ರ ಅಕ್ಕನ ಮಕ್ಕಳು ಬಟ್ಟೆನ ಅವ್ರಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವರಿಗೆ ಕೊಟ್ಟಮೇಲೆ ಏನಾಯ್ತು, ಈಗ ನಾನು ಹೇಳಿದ್ನಲ್ಲ ಸಣ್ಣ ಪುಟ್ಟ ಸ್ಟಿಚಿಂಗ್ ಎಲ್ಲ ಹೋಗಿತ್ತಲ್ಲ, ಅದನ್ನು ನೋಡಿಬಿಟ್ಟು ಅವರು, ಏನು ನೀವು ಹೊರದೋಗಿರೋ ಬಟ್ಟೆ ಎಲ್ಲ ಕೊಟ್ಟಿದ್ದೀರಾ, ಈ ಬಟ್ಟೆ ಹಾಕೊಂಡು ನನ್ನ ಮಗಳು ಈ ಬಟ್ಟೆ ಹಾಕ್ಕೋಬೇಕಾ, ಹಾಗೆ ಹೀಗೆ ಅಂತೇಳಿ ಮತ್ತೆ ತಗೊಬಂದು ಆ ಟೀಚರ್ಗೆ ಕೊಟ್ಬಿಟ್ರು. ಆವಾಗ ಆ ಟೀಚರ್ಗೆ ಒಂಥರ ಬೇಜಾರಾಗ್ಬಿಡ್ತು. ಆವಾಗ ನಮ್ಮಮ್ಮ ಜಾಸ್ತಿ ಕ್ಲೋಸ್ ಆಗಿದ್ದರು. ಆವಾಗವಾಗ ಅಂದರೆ ಸ್ಕೂಲ್ ಮನೆ ಹತ್ರನೇ ನಮ್ಮ ಮನೆ ಇರೋದ್ರಿಂದ ಹೋಗೋದು ಬರೋದು ಮಾತಾಡೋದು ಈ ಥರದ್ದೆಲ್ಲ ಮಾತಾಡ್ತಾಯಿದ್ರು. ಆಮೇಲೆ ಏನಾದರೂ ಬೇಕು ಅಂದರೆ ನಮ್ಮ ಮನೆಗೆ ಕಳಿಸ್ತಾಯಿದ್ರು, ಏನಾದರೂ ಹೆಲ್ಪ್, ಸಣ್ಣ ಪುಟ್ಟ ಹೆಲ್ಪ್ ಅಷ್ಟೇ. ಅದೇನಾದರೂ ಬೇಕು ಅಂದರೆ ನಮ್ಮ ಮನೆಗೆ ಬರ್ತಿದ್ರು, ಇಲ್ಲಾಂದ್ರೆ ನಮ್ಮಮ್ಮನ ಕರೆಸ್ಬಿಟ್ಟು ಹೇಳ್ತಾಯಿದ್ರು ಆ ಥರ. ಆಮೇಲೆ ಅವರು ತೊಗೊಬಂದ್ಬಿಟ್ಟು ಅರ್ಧೋಗಿರೋ ಬಟ್ಟೆ ಎಲ್ಲ ಕೊಟ್ಟಿದ್ದೀಯಲ್ಲಮ್ಮ ನೀನು ತಗೋ ಅಂದ್ಬಿಟ್ಟು ಅವ್ರ ಟೀಚರ್ಗೆ ತಂದ್ಬಿಟ್ಟು ಕೊಟ್ಬಿಟ್ರ. ಆಮೇಲೆ ಆ ಟೀಚರು ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು, ನೋಡಿ ಈ ಥರ ಫಸ್ಟು ಈ ಥರ ಅಂದರು, ನಿಮಗೆ ಕೊಟ್ಟಿದ್ದಕ್ಕೆ ಅವರೊಬ್ಬರಿಗೆ ಕೊಡ್ತೀರಾ ಅಂದ್ಬಿಟ್ರು. ಇವಾಗ ನಾವು ಅವ್ರಿಗೆ ಕೊಟ್ಟಿದ್ದಕ್ಕೆ ಇವಾಗ ಸ್ವಲ್ಪ ಸಣ್ಣ ಪುಟ್ಟ ಸ್ಟಿಚಿಂಗ್ ಹೋಗಿರುತ್ತೆ, ಅದಕ್ಕೆ ಅವರು ಅರ್ಧೋಗಿರೋದೆಲ್ಲ ಕೊಟ್ಟಿದ್ದೀರಾ ಅಂದ್ಬಿಟ್ಟು ತಂದು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆವಾಗ ಬೇಜಾರು ಮಾಡ್ಕೋಬೇಡಿ, ಕೊಡಿ, ಇವಳೆ ಹಾಕತ್ತಾಳೆ ರೇಖಾನೆ ಅಂದ್ಬಿಟ್ಟು ಅದನ್ನು ಇಸ್ಕೊಂಡು ಸಣ್ಣ ಪುಟ್ಟದು ಹೋಗಿರ್ತಿತ್ತು. ನಮ್ಮಮ್ಮ ಹೊಲ್ದು ಆವಾಗ ಏನಂದರೆ ಬಟ್ಟೆಗಳು ಅಂದರೆ ಈ ಥರ ಅಯ್ಯೋ 6 ತಿಂಗಳಿಂದ ಇದೆ, ಬಟ್ ಇವಾಗ ನಾವೆಲ್ಲ ಹೇಗೆಂದರೆ ಒಂದು 6 ತಿಂಗಳು ಅಥವಾ ವರ್ಷ ಅದೇ ಬಟ್ಟೆನೇ ಯೂಸ್ ಮಾಡ್ತಾಯಿದ್ರೆ, ಅಯ್ಯೋ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ, ಬಿಸಾಕ್ಬಿಡೋಣ, ಅಥವಾ ಕಲರ್ ಶೇಡಾಗಿದೆ ಬಿಸಾಕ್ಬಿಡೋಣ ಅಂತ ಅಂತಿದ್ವಿ. ಅವಾಗೆಲ್ಲ ಹೇಗೆ ಅಂದರೆ ಬಟ್ಟೆ ಹರಿಯೋ ತನಕನೂ ಬಿಸಾಕ್ತಿರ್ಲಿಲ್ಲ ಜನಗಳು, ಆ ಥರ ಯೂಸ್ ಮಾಡ್ತಾ ಇದ್ದಿದ್ದು. ಅವಾಗ ನಮ್ಮಮ್ಮ ಆ ಟೀಚರ್ ಕೊಟ್ಟಿರೋ ಬಟ್ಟೆನ ಸಣ್ಣ ಪುಟ್ಟ ಸ್ಟಿಚಿಂಗ್ ಎಲ್ಲ ಹೋಗಿರ್ತಿತ್ತಲ್ಲ, ಅದನ್ನು ತಗೊಂಡು ನೀಟಾಗಿ ಹೊಲಿದು, ಅಂದರೆ ತುಂಬೇನು ಹೋಗ್ತಿರ್ಲಿಲ್ಲ, ಅರ್ಧೋಗೋದಂದರೆ ಈ ಹೊಲಿಗೆಗಳೆಲ್ಲ ಇರುತ್ತೆ ನೋಡಿ, ಈ ಥರ ಸ್ಟಿಚಿಂಗ್ ಎಲ್ಲ ಇರುತ್ತಲ್ವ, ಅಲ್ಲಿ ಸಣ್ಣ ಪುಟ್ಟ ದಾರಗಳು ಕಟ್ಟಾಗಿರ್ತಿತ್ತು, ಅದನ್ನು ನಮ್ಮಮ್ಮ ಸ್ಟಿಚ್ ಮಾಡಿ ಕೊಡ್ತಾಯಿದ್ರು ಅಷ್ಟೆ. ಅದಕ್ಕೆ ಅವ್ರಿಗೆ ಆ ಥರ ಅಂದ್ಬಿಟ್ಟಿರೋದು, ಈ ಥರದ್ದೆಲ್ಲ ಅವರು ಮಾಡಿರುವಂಥದ್ದು. ಆ ಥರ ಒಳ್ಳೆ ಟೀಚರ್ ಮಾತ್ರ. ಆಮೇಲೆ ನಾವು ಅವ್ರ ಮನೆಗೆ ನಾನು ಒಂದು 3 ಟೈಮ್ಸ್ ಹೋಗಿದ್ದೀನಿ ಆ ಟೀಚರ್ ಮನೆಗೆ. ಅವರು ಎಲ್ಲಿದ್ದರು ಅಂದರೆ ಬನ್ನೂರು ಹತ್ರ, ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದು ರೈಟ್ ಸೈಡಿಗೆ ಹೋಗಿ ಮತ್ತೆ ಲೆಫ್ಟಿಗೆ ಹೋದರೆ ಅವ್ರ ಮನೆ ಇರ್ತಾಯಿತ್ತು. ಅಲ್ಲಿ ಅವ್ರ ಮನೆ ಮುಂದೆ 2 ತೆಂಗಿನ ಮರ ಇತ್ತು. ಅವ್ರ ಅಡ್ರೆಸ್ ಹಿಂಗೆ ಹೇಳಿದ್ದು ನಮಗೆ, ಬನ್ನೂರಲ್ಲಿ ಬನ್ನಿ, ಬಸ್ ಸ್ಟ್ಯಾಂಡಲ್ಲಿ ಇಳೀರಿ, ರೈಟ್ ಸೈಡಿಗೆ ಬನ್ನಿ, ಮತ್ತೆ ಲೆಫ್ಟಿಗೆ ಬನ್ನಿ, ಅಲ್ಲಿ ನಮ್ಮ ಮನೆ ಮುಂದೆ 2 ತೆಂಗಿನ ಮರ ಇದೆ, ಅದೇ ನಮ್ಮ ಮನೆ ಅಂತ ಹೇಳಿದ್ರ. ನಾವು 1-2-3 ಸರಿ ಹೋಗಿ ಬಂದಿದ್ವಿ. ಇವಾಗಲೂ 1-2-3 ಸರಿ ಅಕ್ಕ ಎಲ್ಲ ಹೋಗಿದ್ದಾರೆ. ಹೋಗಿದಾಗ ಅವರು ಮನೆಯನ್ನು ಖಾಲಿ ಮಾಡಿಬಿಟ್ಟು, ಅಂದರೆ ಅವಾಗ ಹೊಸ ಮನೆ ಕಟ್ತಾಯಿದ್ರು, ಮನೆಯನ್ನು ಖಾಲಿ ಮಾಡಿ ಮನೇನ ಏನಂದರೆ ಬಾಡಿಗೆಗೆ ಬಿಟ್ಟಿದ್ದಾರಂತೆ, ಮಾರೇ ಬಿಟ್ಟಿದ್ದಾರೆ ಅಂತ ಅಂದ್ರಪ್ಪ, ಮಾರಿಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರು. ಅವ್ರು ಬಂದು ಬ್ರಾಹ್ಮಿಣ್ಸು. ಅವ್ರ ಮನೇಲಿ ನಾವು ಹೋಗಿ ಊಟ ಎಲ್ಲ ಮಾಡಿದ್ದೀವಿ. ಬೆಳಿಗ್ಗೆ ಅಂದರೆ ಒಂದು 11 ಗಂಟೆ 12 ಗಂಟೆಗೆ ಹೋದರೆ ಅವ್ರ ಮನೆಗೆ 4 ಗಂಟೆ ಇದ್ದು ಬರ್ತಾಯಿದ್ವಿ. ಒಂದು 3 ಟೈಮ್ಸ್ ಅಷ್ಟೇ ಹೋಗಿರೋದು. ಆ ಥರ ಒಳ್ಳೆ ಟೀಚರ್ ಮಾತ್ರ. ಅವ್ರು ಹೋಗ್ಬೇಕಾದ್ರೆ ಸಖತ್ತು ಬೇಜಾರಾಯಿತು. ಅಂದರೆ ನಾವು ಅವಾಗ ಬೇರೆ ಸ್ಕೂಲಿಗೆ ಹೊಟ್ಟೋಗಿದ್ವಿ, ಅವರು ಅಲ್ಲೇ ಬರ್ತಾಯಿದ್ರು. ಅಂದರೆ ನಾವು 3ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದವರು ಅವರು. ನಾನು 2 ವರ್ಷ ಹೋದ್ಮೇಲೆ ನಾನು ನೆಕ್ಸ್ಟು ಬೇರೆ ಸ್ಕೂಲಿಗೆ ಸೇರಿಕೊಂಡೆ. ಆಮೇಲೆ ಆ ಟೀಚರು 1-2-3 ವರ್ಷ ಮತ್ತೆ ಇದ್ದರು ಅಲ್ಲೇ. ಅದಾದಮೇಲೆ ಬೇರೆ ಕಡೆ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಆವಾಗ ಅವರು ಹೊಟ್ಟೋದ್ರು ಅಲ್ಲಿಂದ. ಅದಾದಮೇಲೆ ನಮಗವ್ರಿಗೂ ಒಂದ್ಸರಿ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ದು, ಅದಾದಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಅನ್ಕೋತಿರ್ತೀನಿ ಬನ್ನೂರಿಗೆ ಹೋದಾಗ ಹೋಗಬೇಕು, ವಿಚಾರಿಸ್ಬೇಕು, ಮತ್ತು ಅವ್ರ ಫೋನ್ ನಂಬರ್ ಆದರೂ ಇಸ್ಕೊಂಡು ಮಾತಾಡಬೇಕು. ನಮ್ಮನ್ನು ಅವರು ಚಿಕ್ಕ ಮಕ್ಕಳಿದ್ದಾಗ ಒಂದು 7th 5th ಸ್ಟ್ಯಾಂಡರ್ಡ್ ಇದ್ದಾಗ ಅಷ್ಟೇ ನೋಡಿರೋದು. ಇವಾಗೆಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೋ. ಆಮೇಲೆ ನಮ್ಮ ಪೂಜೆ ಎಲ್ಲ ಹುಟ್ಟಿದಾಗಲೂ ಕೂಡ ಬಂದಿದ್ರು ಪಾಪ. ಬಂದು ಪೂಜೆ ಮಗು ಅವಾಗ ಅದು ನೋಡಿಕೊಂಡು, ಆಮೇಲೆ ನಮ್ಮ ಅಕ್ಕನಿಗೆ ಮೂಗ್ಬಿಟ್ಟು ಗಿಫ್ಟ್ ಆಗಿ ಕೊಟ್ಟಿದ್ರು. ಅಕ್ಕನಿಗೆ ಬೇಗ ಮದುವೆ ಮಾಡಿದ್ದು. ಆವಾಗ ನಮ್ಮಮ್ಮನಿಗೆ ಬಂದು, ಯಾಕೆ ಇಷ್ಟು ಬೇಗ ಮದುವೆ ಮಾಡಿಬಿಟ್ರಿ ನೀವು, ಮಾಡಬಾರ್ದಿತ್ತು, ನೀವು ತಪ್ಪು ಮಾಡಿಬಿಟ್ರಿ ಅಂತೆಲ್ಲ ನಮ್ಮಮ್ಮನಿಗೆ ಹೇಳಿದ್ರು. ಆವಾಗ ನಮ್ಮಮ್ಮ ಅವ್ರದ್ದೇ ಒಂದು ಸ್ಟೋರಿ ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅವರಿಗೆ ಒಂದು ಮೂಗ್ಬಟ್ಟು ಕೊಟ್ಟಿದ್ರು, ಅದು ಇಲ್ಲ, ಇವಾಗ ಅದು ಹಾಳಾಯಿತು.
ಇನ್ನೊಬ್ಬರು ಟೀಚರ್ ಇದ್ದರು, ಅವ್ರು ನಮ್ಮ ಮನೇಲೆ ಬಾಡಿಗೆಗೂ ಕೂಡ ಇದ್ದರು. ಅಂದರೆ ದುಡ್ಡೇನು ತೊಗೊಂಡಿರಲಿಲ್ಲ, ಚಿಕ್ಕ ಮಗು ಇತ್ತು ಅಂತೇಳಿ ಅಲ್ಲಿಂದ ಅಲ್ಲಿ ಅವ್ರು ಕೊಳ್ಳೇಗಾಲದಿಂದ ಏನೋ ಬರ್ತಾಯಿದ್ರು. ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಮ್ಮದು ಒಂದು ರೂಮ್ ಇತ್ತು, ಆ ರೂಮಲ್ಲಿ ಪಾಪ ಇದ್ದರು ಅಷ್ಟೇ, ಗಂಡ ಹೆಂಡ್ತಿರಿಬ್ರು. ಇವರಂತೂ ತುಂಬ ಒಳ್ಳೆ ಟೀಚರು. ಯಾವಾಗಲಾದರೂ ಒಂದೊಂದ್ಸರಿ ನೆನೆಸ್ಕೊತಾ ಇರ್ತೀವಿ. ಮತ್ತು ಅವರು ಒಂದು ಊಟದ ಬಾಕ್ಸ್ ಕೊಟ್ಟಿದ್ರು. ಅಕ್ಕ ಬೇರೆ ಸ್ಕೂಲಿಗೆ ಸೇರ್ಕೊಂಡಲ್ಲ, ಆ ಟೈಮಲ್ಲಿ ಇದು ನನ್ನ ನೆನಪಿಗೋಸ್ಕರ ಇಟ್ಕೊ ಅಂತೇಳಿ ಅವಳಿಗೆ ಒಂದು ಊಟದ ಬಾಕ್ಸು ಕೂಡ ಕೊಟ್ಟಿದ್ರು. ಅದನ್ನು ಇಲ್ಲೇ ಇದೆಯಾ ಏನೋ ಗೊತ್ತಿಲ್ಲ, ನಮ್ಮ ಅಮ್ಮ ಏನಾದರೂ ತಂದಾಗ ಅದನ್ನು ತಂದು ಕೊಟ್ಟಿದ್ರು. ಏನಾದರೂ ಇದ್ದರೆ ಯಾವಾಗಲಾದ್ರು ತೋರಿಸ್ತೀನಿ ಅದನ್ನ. ಆ ಥರ ಒಳ್ಳೆ ಟೀಚರು. ನಿಜವಾಗ್ಲೂ ಅವರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ, ಚೆನ್ನಾಗಿರಲಿ ಅಪ್ಪ, ಅಷ್ಟು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಮಕ್ಳಿಗೂ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ಯಾವಾಗಲೂ ಅಷ್ಟೇ ರಜಾ ಹಾಕ್ಬಾರ್ದು, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ರಜೆ ಎಲ್ಲ ಹಾಕಿದರೆ ಕೋಪ ಬರ್ತಿತ್ತು. ಮತ್ತು ಅವರು ಯಾವಾಗಲಾದ್ರೂ ನಾವು ತುಂಬ ಅಪರೂಪಕ್ಕೆ ರಜೆ ಹಾಕ್ಬಿಟ್ರು ನಮ್ಮ ಅಮ್ಮನ ಕರೆದ್ಬಿಟ್ಟು ಹೇಳ್ತಾಯಿದ್ರು ಯಾಕೆ ರಜೆ ಹಾಕ್ಬಾರ್ದು ಏನು ಅಂದರೆ, ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ನಮ್ಮ ಅಮ್ಮನಿಗೆ ಬೇಗ ಚೆನ್ನಾಗಿ ಹೋಗ್ತಿತ್ತು ತಲೆಗೆ. ಅದಕ್ಕೆ ಅವರಿಗೆ ಆ ಥರ ಎಲ್ಲ ಹೇಳೋರು. ಆ ಥರ ಒಳ್ಳೆ ಟೀಚರು. ತುಂಬ ಲಾಂಗ್ ಆಗೋಯ್ತು, 20 ನಿಮಿಷ ಇದ್ರ ಬಗ್ಗೆನೇ ಮಾತಾಡಿದ್ದೀನಿ. ಈ ಟೀಚರ್ ಬಗ್ಗೆನೇ ಇಷ್ಟು ಮಾತಾಡಿದ್ದೀನಿ ಅಂದರೆ, ಇನ್ನೂ ಎಷ್ಟೊಂದು ಜನ ಟೀಚರ್ಸ್ಗಳೆಲ್ಲ ಇದ್ದಾರೆ, ಒಳ್ಳೊಳ್ಳೆದು ಮಾಡಿರೋರು ಇದ್ದಾರೆ, ಒಳ್ಳೆ ಟೀಚರ್ಸ್ಗಳು. ಸದ್ಯಕ್ಕೆ ಇವರು ಒಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಗೀತಾ ಟೀಚರ್ ಬಗ್ಗೆ. ಅಲ್ಲಿ ನಾನು ಒಂದು ಸಲ ಹೋದಾಗ ಬನ್ನೂರು ಕಡೆಗೆ ಅಲ್ಲಿ ಹೋಗಬೇಕು, ವಿಚಾರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅಲ್ಲೆಲ್ಲ ಹೋಗಿ ಏನಾದರೂ ನಾನು ಅಲ್ಲಿ ವಿಚಾರಿಸಿದರೆ ನಿಮಗೂ ಕೂಡ ಅದನ್ನು ನಾನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಖುಷಿ ಆಗುತ್ತೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಅನಿಸ್ಬಿಡುತ್ತೆ. ಓಕೆ, ಅವ್ರದ್ದು ಏನಾದ್ರು ಫೋಟೋ ಏನಾದ್ರು ಸಿಕ್ಕಿದ್ರೆ ನಿಜವಾಗ್ಲೂ ನಾನು ಯಾವಾಗಲಾದರೂ ಶೇರ್ ಮಾಡ್ತೀನಿ. ಆ ಟೀಚರ್ದು ಫೋಟೋ ಅಮ್ಮನ ಮನೇಲಿ ಇದೆಯಲ್ಲ, ಅಕ್ಕ ಎತ್ಕೊಂಡೋಗಿ ಇಟ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ತುಂಬ ಒಳ್ಳೆ ಟೀಚರ್ ಮಾತ್ರ. ಓಕೆ, ಟೈಮ್ ಬಂದು ನೋಡಿ 12:45 ಆಗ್ತಾಯಿದೆ. ಇವಾಗ ಎಲ್ಲ ಸ್ವಲ್ಪ ಸ್ಟೆಪ್ಪೆಲ್ಲ ಒರೆಸ್ಬಿಟ್ಟು ಆಗಿದ್ದು ಒರೆಸೋಣ ಅಂತೇಳಿ. ಅಂದರೆ ಇದು ಡೈಲಿ ಒರೆಸ್ಕೊಂಡ್ಬಿಡಿ. ಸ್ಟೆಪ್ಪೆಲ್ಲ ಸ್ವಲ್ಪ ದಿನ ಆಗಿತ್ತು, ಒಂದು ವಾರದ ಮೇಲೆ ಆಗಿತ್ತು, ಅದನ್ನು ಕೂಡ ಒರೆಸ್ದೆ. ಹಾಗೆ ಇನ್ನೊಂದು ಹೇಳಬೇಕು, ಇವಾಗೆಲ್ಲ ಈ ಥರ ಗಾರೆ ಎಲ್ಲ ನೋಡೋಕ್ಕಾಗಲ್ಲ. ಅಂದರೆ ಏನಿದು ಕೆಂಪು ಗಾರೆ ಅಂತ ಏನು ಹೇಳ್ತೀವಿ, ಇದು ಇನ್ಮೇಲೆ ಯಾರೂ ಹಾಕ್ಸ್ಕೊಳ್ಳಲ್ಲ ಬಿಡಿ. ಕ್ವಾರ್ಟರ್ಸ್ಗಳಲ್ಲಿ ಅಷ್ಟೇ ಈ ಥರ ಕೆಂಪು ಗಾರೆ ಏನಿದೆ, ರೆಡ್ ಆಕ್ಸೈಡ್ ಅಂತ ಏನು ಹೇಳ್ತೀವಿ, ಇದನ್ನು ನೋಡ್ಬೋದು. ಒಂದೊಂದು ಕ್ವಾರ್ಟರ್ಸ್ಗಳಲ್ಲಿ ಇವಾಗ ಟೈಲ್ಸ್ ಬಂದುಬಿಟ್ಟಿದೆ. ಓಕೆ, ನೋಡ್ಕೊಳ್ಳಿ, ನಮ್ಮ ಮನೆ ಕ್ವಾರ್ಟರ್ಸು ರೆಡ್ ಆಕ್ಸೈಡು. ಇನ್ನು ಮುಂದಕ್ಕೆ ಈ ಥರದ್ದೆಲ್ಲ ಸಿಗಲ್ಲ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ಮೇಲೆ ಈ ಥರ ಕೆಂಪು ನೆಲ ಅಥವಾ ರೆಡ್ ಆಕ್ಸೈಡು ಏನು ಹೇಳ್ತೀವಿ ಅದು ಇನ್ನು ಮುಂದಕ್ಕೆ ನಾವು ಆದರೂ ಕೂಡ ಒಂದು ಮನೆ ಅಂತ ಏನಾದರೂ ಕಟ್ಸಿದ್ರೆ ಅದಕ್ಕೆ ನಾವು ಟೈಲ್ಸು, ಗ್ರಾನೈಟು ಈ ಥರದ್ದು ಹಾಕ್ಸ್ಕೊತೀವಿ ಹೊರತು. ಒಂದು ನಿಮಿಷ, ಕ್ಯಾಮ್ರಾ ಏನೋ ಹಾಳಾಗ್ಬಿಟ್ಟಿದೆ. ಓಕೆ, ಡಸ್ಟ್ ಇತ್ತು ಅನಿಸುತ್ತೆ. ನಾವು ಕೂಡ ಮನೆ ಏನಾದರೂ ಕಟ್ಸಿದ್ರೆ ಟೈಲ್ಸು, ಗ್ರಾನೈಟು ಈ ಥರದ್ದು ಹಾಕ್ಸ್ತೀವಿ ಹೊರತು ರೆಡ್ ಆಕ್ಸೈಡ್ನ ಯಾರೂ ಹಾಕ್ಸಲ್ಲ. ಏನಂದರೆ ಆ ಸೀಸನ್ಗೆ ತಕ್ಕಂಗೆ, ಅಂದರೆ ನಾವು ಕಟ್ಟೋ ಟೈಮಲ್ಲಿ ಯಾವ ಥರ ಮಾರ್ಬಲ್ ಇರುತ್ತೆ, ಟೈಲ್ಸ್ ಇರುತ್ತೆ ಅಥವಾ ಗ್ರಾನೈಟ್ ಇರುತ್ತೆ ಗೊತ್ತಿಲ್ಲ. ಆ ಟೈಮಲ್ಲಿ ಏನು ಟ್ರೆಂಡಿಂಗಲ್ಲಿ ಇರುತ್ತೆ ಅದನ್ನು ಹಾಕ್ಸ್ತೀವಿ. ಈಗ ಈ ಗಾರೆ ಹಾಕ್ಸ್ಕೊಳ್ಳೋದು ಅಂದರೆ ಸಿಮೆಂಟ್ದು ಗಾರೆ, ಅದು ಹಾಕ್ಸೋದು ಅಂದರೆ ಅದು ಬಿಳಿ ಗಾರೆ, ಇದು ಕೆಂಪು ಗಾರೆ, ಇದಕ್ಕೆ ಸ್ವಲ್ಪ ಬಣ್ಣ ಎಲ್ಲ ಹಾಕ್ಬಿಟ್ಟು ಹಾಕಿರ್ತಾರೆ ಅಷ್ಟೇ. ಅದು ಇದು. ಮತ್ತು ಇನ್ನಂತೂ ತೊಪ್ಪೆ ನೆಲ ಅಂತ ಏನು ಹೇಳ್ತೀವಿ, ಸಗಣಿಯಲ್ಲಿ ತಾರಿಸುವಂಥ ನೆಲ, ಅದಂತೂ ಇವಾಗ ಇಲ್ಲವೇ ಇಲ್ಲ. ಹುಡುಕ್ಬೇಕು ಎಲ್ಲಿದೆ ಸಗಣಿ ತಾರಿಸುವಂಥದ್ದು ನೆಲ ಅಂತೇಳಿ. ಅಂದರೆ ನಮ್ಮ ಅಕ್ಕ ಮನೇಲಿದೆ, ದೊಡ್ಡಕ್ಕ ಇದಲ್ಲ, ಅವ್ರದ್ದು ಹಳೆ ಮನೆ ಏನಿದೆ, ಯಾವಾಗಲಾದ್ರು ಹೋದಾಗ ಕರ್ಕೊಂಡು ಹೋಗ್ತೀನಿ. ಹಳೆ ಮನೆ ಏನಿದೆ, ಹಳೆ ಮನೆಯಲ್ಲಿ ಇವಾಗಲೂ ಕೂಡ ಸಗಣಿನೇ ಇರೋದು. ಅಕ್ಕ ಹಬ್ಬಗಳಲ್ಲಿ ಸಗಣಿನ ತಾರಿಸ್ಬೇಕು. ಏಕೆಂದರೆ 2 ಮನೆ, ಆ ಮನೆ ಸುಮ್ಮನೆ ಹಾಗೆ ಖಾಲಿ ಬಿಡೋ ಹಾಗಿಲ್ಲ. ಅದಕ್ಕೆ ಅಕ್ಕ ವಾರದಲ್ಲಿ 2 ದಿನ ಹೋಗಿ ದೀಪ ಎಲ್ಲ ಹಚ್ಚಿ ಬರ್ತಾರೆ.
ಅಂದರೆ ಅಕ್ಕನ ಮಗ ಹೋಗಿ ಮಲ್ಕೋತಾನೆ, ಅಕ್ಕನ ಮಗ ಮತ್ತು ಫ್ರೆಂಡ್ಸ್ ಎಲ್ಲ ಹೋಗಿ ಮಲ್ಕೋತಾರೆ. ಆದ್ರೂ ಹಬ್ಬಗಳಲ್ಲಿ ಹೋಗಿ ದೀಪ ಹಚ್ಚಿ, ಅಂದರೆ ತಾರಿಸ್ಲೇಬೇಕು. ದೀಪ ಹಚ್ಚಬೇಕು ಅಂದರೆ ಫುಲ್ ಹಾಗೆ ಹಚ್ಚೋದಲ್ಲ, ಮನೇನ ನೀಟಾಗಿ ತಾರಿಸ್ಬಿಟ್ಟು ಆಮೇಲೆ ದೀಪ ಹಚ್ಚುವಂಥದ್ದು. ಅದರಿಂದ ಅಕ್ಕ ಹೋಗ್ಬಿಟ್ಟು ಅವಾಗ ಅದನ್ನ ಮಾಡ್ತಾ ಇರ್ತಾರೆ. ಯಾವಾಗಲಾದ್ರೂ ಇನ್ನೊಂದ್ಸರಿ ಹೋದಾಗ ತೋರಿಸ್ತೀನಿ. ಅದು ಸ್ವಲ್ಪ ಆ ಕಡೆ ಸೈಡು, ಇದು ಈ ಕಡೆ ಸೈಡು, ಅದಕ್ಕೆ ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಖಾಲಿ ಮನೆ ಇದೆ, ಅದರಿಂದ ಆ ಕಡೆ ಹೋಗೋಣ. ಮೊದಲಾದ್ರೆ ಅಜ್ಜಿ ಇದ್ರಲ್ಲ, ಅವರು ಇದ್ರು, ಅದಕ್ಕೆ ಅಕ್ಕ ಡೈಲಿ ಹೋಗೋದು. ಇವಾಗ ಅಜ್ಜಿ ಇಲ್ವಲ್ಲ, ಅದರಿಂದ ಮನೆ ಹಂಗೆ ಖಾಲಿ ಇದೆ, ಹುಡುಗರು ಅಷ್ಟೇ ಮಲ್ಕುವಂಥದ್ದು. ಹಂಗೆ ಹೋಗ್ತಾ ಹೋಗ್ತಾ ಅವೆಲ್ಲ ಏನೋ ಹೇಳ್ತಾರೆ ಹೇಳಿ, ನಸಿಸಿ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ, ಹಾಗೆ ಅದು ಹಾಗೆ ಆ ಥರದ್ದೆಲ್ಲ. ಹೌದಾ, ನಮ್ಮ ಮಕ್ಳ ಕಾಲಕ್ಕೆ ನಮ್ಮ ಕೌಶಿ ನೋಡಿದ್ದಾನೆ ಆ ಮನೆದು ಸಣ್ಣಿನೆಲ್ಲ. ಇನ್ನು ನಮ್ಮ ಮೋನು ಪಿಂಕು ಅವ್ರಿಗೆ ಹೇಳಿದ್ರೆ, ಹೌದು ಆ ಥರನೂ ಇತ್ತಾ, ಆ ಥರ ನೆಲ ಇದೆಯಾ, ಸಗಣಿಯಲ್ಲಿ ತಾರಿಸ್ತಾರೆ ಅದನ್ನ, ಅಯ್ಯೋ ಅಂತ ಆ ಥರ ಮಾಡ್ತವೆ ಮಕ್ಕಳು. ಆ ಥರ ಅವಕ್ಕೆಲ್ಲ ಗೊತ್ತೇ ಇಲ್ಲ. ಆಮೇಲೆ ಇನ್ನೊಂದೇನಂದರೆ, ನಾನು ಇತ್ತೀಚೆಗೆ ಒಂದು ನಿಮಿಷ, ಇನ್ನೊಂದೇನು ಹೇಳಬೇಕು ಅಂದರೆ, ಸಗಣಿ ಬಗ್ಗೆ ಮಾತಾಡ್ತಿದ್ನಲ್ಲ, ಅದೇ ಬರ್ತಾ ಇದೆ. ಮನೆ ಒರೆಸೋದಕ್ಕೆ ಫೆನೈಲ್ ಯಾವುದು ತರೋದೇ ಇಲ್ಲ ಇತ್ತೀಚೆಗೆ. ಬಿಟ್ಟೆ ಫೆನೈಲೆಲ್ಲ ತರ್ತಿದ್ದೆ. ಟಿ ವಿಯಲ್ಲಿ ಯಾವುದು ಅಡ್ವರ್ಟೈಸ್ ತೋರಿಸ್ತಾರೆ ಆ ಫೆನೈಲೆಲ್ಲ ತರೋದು. ಅಂದರೆ ಡಿಮಾರ್ಟಿಗೆಲ್ಲ ಹೋದಾಗ ಇದು ತೋರಿಸ್ತಿದ್ರಲ್ಲ, ಇದು ತೊಗೊಂಡೋಗೋಣ ಅಂತ. ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂದರೆ, ಹಸುದು ಗಂಜಲ ಅದನ್ನು ಯೂಸ್ ಮಾಡ್ತಾ ಇದೆ ಮೊದಲಿಂದನೂ, ಆದರೆ ಅದ್ರ ಜೊತೆಗೆ ಫೆನೈಲು ಕೂಡ ಯೂಸ್ ಮಾಡ್ತಿದ್ದೆ. ಇತ್ತೀಚೆಗೆ ಏನು ಮಾಡಿದ್ದೀನಿ, ಯಾವ ಫೆನೈಲು ಬೇಡ, ಬರೀ ಗಂಜಲ ಅಷ್ಟೇ ಯೂಸ್ ಮಾಡೋದು. 1-2 ಡ್ರಾಪ್ ಹಾಕಿದ್ರೆ ಸಾಕು, ಇಡೀ ಮನೆ ಗಂಜಲದು ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಫೆನೈಲೆಲ್ಲ ಬಿಟ್ಬಿಟ್ಟಿದ್ದೀನಿ. ಆದರೆ ಏನಂದರೆ, ನಮ್ಮ ಕೌಶಿ ಏನಾದರೂ ಬಂದುಬಿಟ್ರೆ, ಅಮ್ಮ ತಗೊಳಮ್ಮ, ಇದು ಹೊಸ್ದಾಗಿ ಟಿ ವಿಯಲ್ಲೆಲ್ಲ ತೋರಿಸ್ತಿದ್ದು ತಗೊಳಮ್ಮ ಅಂತೇಳಿ ಅವನು ಸ್ವಲ್ಪ ಹಿಂಸೆ ಮಾಡ್ತಾನೆ ಅಷ್ಟೇ. ನಾನು ಇದು ತೊಗೊಂಡಿದ್ದೀನ ಸಾಕು ಅನ್ಕೊ ಬಂದುಬಿಟ್ಟಿರ್ತೀನಿ. ಅವನು ಆ ಥರ ಪ್ರೆಸರ್ ಕೊಟ್ಟು ನನಗೆ ತೊಗೊಳಕ್ಕೆ ಹಿಂಸೆ ಮಾಡುವಂಥದ್ದು. ಅದಕ್ಕೆ ಇತ್ತೀಚೆಗೆ ನಾನು ಫೆನೈಲೇ ತೊಗೊಳ್ಳಲ್ಲ, ಅದು ಒಂದೇ ಸಾಕು, ಆರಾಮಾಗಿ ನೆಗೆಟಿವ್ ಎನರ್ಜಿ. ಈ ಫೆನೈಲಲ್ಲಿ ಏನು ಹೋಗುತ್ತೆ ಗೊತ್ತಿಲ್ಲ, ನಮಗೆ ಏನು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಆದರೆ ಗಂಜಲ ಆದರೆ ನ್ಯಾಚುರಲ್ ಆಗಿರುತ್ತೆ. ಅದು ನಾವು ಪತಂಜಲಿಯಿಂದ ತರ್ತೀವಿ, ಊರಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ, ಅದನ್ನು ತಗೊಬಂದ್ರೂ ಆಗುತ್ತೆ. ನಾವು ಅದನ್ನ ತರಬೇಕಲ್ಲ ಅಲ್ಲಿಂದ. ಅದೇ ಊರಲ್ಲೇನಾದರೂ ಈ ಥರ ಗಂಜಲ ಎತ್ಕೊಯ್ತೀನಿ ಅಂದರೆ ಎಲ್ಲ ಫುಲ್ಲು ನಕ್ಬಿಡ್ತಾರೆ, ಏನಪ್ಪ ಇವಳು ಇಷ್ಟೊಂದು ಜಿಪ್ನಿ ಆಗಿಬಿಟ್ಟಿದ್ದಾಳ ಅಂತೇಳಿ. ಆ ಥರ. ಓಕೆ ಫ್ರೆಂಡ್ಸ್, ವೀಡಿಯೋ ನಾವೆಲ್ಲ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೊಂದು ವಿಷಯ ಹೇಳಬೇಕು. ಬೆಳಿಗ್ಗೆ ಹೇಳಿದ್ದೆ ನಾನು, ಒಬ್ಬರು ಗೆಸ್ಟ್ ಬರ್ತಿದ್ದಾರೆ ಅಂತೇಳಿ. ಆ ಗೆಸ್ಟು ಬರಲ್ಲ ಅಂತೆ, ಕ್ಯಾನ್ಸಲ್ ಆಯಿತು, ಬರ್ತಿಲ್ಲ ಅವರು ಏನಾದ್ರು ಬಂದಿದ್ದರೆ ಇವಾಗ ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕಿತ್ತು, ಅವ್ರು ಬರ್ತಾಯಿಲ್ಲ. ಓಕೆ, ನಮ್ಮ ಕೌಶಿ, ಅಮ್ಮ ಮರ್ತು ಬಿಡ್ತೀಯಮ್ಮ, ಹೋಗಿ ಕರ್ಕೊಬಂದ್ಬಿಡು, ಫೋನ್ ಮಾಡಿಬಿಡು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಮರ್ತ್ಬಿಡ್ತಾಳೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ. ನೋಡಿದ್ರೆ ಕ್ಯಾನ್ಸಲ್ ಆಗೋಯ್ತು. ಈಗ ಬಂದಮೇಲೆ ಗೊತ್ತಾಗುತ್ತೆ. ಓಕೆ, ವೀಡಿಯೋ ನಾವೆಲ್ಲ ಕಂಟಿನ್ಯೂ ಮಾಡ್ತೀನಿ. ಅವಾಗಿಂದ ಕುಕ್ಕರ್ ಏನು ಪುಸ್ ಅಂತ ಸೌಂಡ್ ಆಗ್ತಿದೆಯಲ್ಲ, ಯಾಕೆ ವಿಜಲ್ ಆಗ್ತಿಲ್ಲ ಅಂತ ಹೇಳಿ ಬಂದರೆ, ನಾನು ವಿಜಲ್ಲೇ ಹಾಕಿಲ್ಲ, ಹಾಗೇ ಕೂತಿದ್ದೀನಿ. ನೋಡಿದ್ರೆ ಅದ್ರದ್ದು ಇಲ್ಲಿಂದ ಏರೆಲ್ಲ ಬಂದು ಈ ಥರ ಎಲ್ಲ ಆಗಿದೆ. ಬೆಳಿಗ್ಗೆ ತಾನೇ ಸ್ಟವೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ನೋಡಿ. ಕಿಚನ್ ವೈಪ್ಸಿಂದ ನೋಡಿ ಎಷ್ಟು ನೀಟಾಗುತ್ತೆ. ಇದು ಒದ್ದೆ ಇದೆ ನೋಡಿ, ಎಷ್ಟು ನೀಟಾಯಿತು. ನಾನು ಆಮೇಲೆ ಬಂದುಬಿಟ್ಟು ವಿಜಲ್ ಹಾಕಿರುವಂಥದ್ದು. ಓಕೆ, ಇದೊಂದು ಇಟ್ಕೊಬಿಟ್ಟಿರ್ತೀನ ನಾನು ಚಪಾತಿ ಮಾಡ್ಬೇಕಾದ್ರೆ, ಏನಾದರೂ ಅಷ್ಟೇ, ಏನಾದರೂ ಸ್ವಲ್ಪ ಲೈಟಾಗಿ ಹಿಂಗೆ ಗಲೀಜಾಯಿತು ಅಂದರೆ ಹಿಂಗೆ ಎಲ್ಲೇ ಒರೆಸ್ಕೊಬಿಟ್ಟಿರ್ತೀನಿ. ಇದು ಒದ್ದೆ ಇರುತ್ತೆ, ಚೆನ್ನಾಗಿ ಒರೆಸ್ಬಿಟ್ಟು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಹಿಂಡ್ಬಿಟ್ಟು ಇಟ್ಕೊಬಿಟ್ರೆ, ಹಿಂಗೇನಾದರೂ ಗಲೀಜಾದ ತಕ್ಷಣ ಸ್ವಲ್ಪ ಅಲ್ಲೇ ಈ ರೀತಿ ಒರೆಸ್ಕೊಬಿಡ್ಬೋದು ನೋಡಿ. ಇದ್ರ ಮೇಲೂ ಕೂಡ ಆರಿದೆ. ಬಿಸಿನೀರಿಟ್ಟು ಕಾದಿದೆ, ಇವಾಗ ಮುದ್ದೆ ಮಾಡಬೇಕು. ಓಕೆ,
ಟೈಮ್ ಬಂದು 6:25 ಆಗ್ತಾ ಇದೆ. ಹಾಗೆ ತುಂಬ ದಿನ ಆಗಿತ್ತು ಮಳೆ ಎಲ್ಲ ಬಂದು. ನೋಡಿದರೆ ಮಳೆ ಬರ್ತಾ ಇದೆ. ನಾನು ಡೋರೆಲ್ಲ ಲಾಕ್ ಮಾಡಿದ್ನಲ್ಲ, ಅದಕ್ಕೆ ನನಗೆ ಮಳೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಟವಲೆಲ್ಲ ಹೊರಗಡೆ ಹಾಕಿದ್ದೆಲ್ಲ ಫುಲ್ಲು ನಿಂತೋಗಿದೆ. ಕೌಶಿ ಬಂದಿದ್ನಲ್ಲ, ಸ್ವಲ್ಪ ಗಾಳಿಯೆಲ್ಲ ಬೀಸೋದ್ರಿಂದ ಡೋರೆಲ್ಲ ಲಾಕ್ ಮಾಡಿದೆ, ಅದರಿಂದ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಮಳೆ ಬರ್ತಾಯಿತ್ತು. ಆಮೇಲೆ ಮಣ್ಣೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಆಮೇಲೆ ಬಂದು ಡೋರೆಲ್ಲ ಓಪನ್ ಮಾಡಿದರೆ ಮಳೆ ಬರ್ತಾ ಇದೆ. ನೋಡಿ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.